ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಭದ್ರತೆಯ ಪರಿಶೀಲನೆ ಮಾಡಿದ್ರಿ, ಏನ್ ಹೇಳ್ತೀರಾ ಸರ್ ಜನರಿಗೆ? ಮತ್ತೆ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಪ್ರತಿ ವರ್ಷದಾಗೆ ಈ ವರ್ಷ ಕೂಡ ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ, GBA ಎಲ್ಲರೂ ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ಎಲ್ಲ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಬಹುಶಃ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನ ಬರಬಹುದು. ಬೆಂಗಳೂರಿನ ಇಂಟೇಕ್ ಕೂಡ ಜಾಸ್ತಿ ಆಗಿದೆ. ನಾನು ಈ ಭಾಗದ ಶಾಸಕನಾಗಿ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಜವಾಬ್ದಾರಿಯುತವಾಗಿ ಬನ್ನಿ, ಸಂತೋಷದಿಂದ ಇದ್ದು ಸಂತೋಷವನ್ನ ಪಡ್ಕೊಂಡು ಹೋಗಿ. ಅಕ್ಕಪಕ್ಕ ಇರೋರಿಗೆ ತೊಂದರೆ ಮಾಡಬೇಡಿ. ನೀವು ಬನ್ನಿ, ನೀವು ಸಂತೋಷ ಪಡಿ, ಹೋಗ್ತಾ ಇರಿ. ಇಷ್ಟನ್ನು ಮಾಡಿದ್ರೆ ಎಲ್ಲಾನು ಸುಸಜ್ಜಿತವಾಗಿ ಆಗುತ್ತೆ, ಯಾರಿಗೂ ಏನು ಸಮಸ್ಯೆ ಇರಲ್ಲ. ಹೊಸ ವರ್ಷ ಖಂಡಿತವಾಗಿ ಹೊಸದನ್ನ ತರಬೇಕು, ಸಂತೋಷವನ್ನ ಹಂಚಬೇಕು. ಇನ್ನೂ ನಾವು ಆರೋಗ್ಯವಂತರಾಗಿ ಚೆನ್ನಾಗಿ ಬೆಳಿಬೇಕು. ಮುಂದಿನ ಪೀಳಿಗೆಗೆ ನಾವೇನ್ ಬಿಟ್ಟು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ. ತಾವು ಕೂಡ ಬ್ರಿಗೇಡ್ ಡ್ರೈವ್ ನಲ್ಲಿ ಒಂದು ರೌಂಡ್ ಹಾಕಿದ್ರಿ, ಹೇಗೆ ಅನ್ನಿಸ್ತು ಸರ್ ಭದ್ರತೆ ಈ ಒಂದು ವ್ಯವಸ್ಥೆ ಎಲ್ಲ ಗಮನಿಸಿದಾಗ? ನೋಡಿ, ಭದ್ರತೆ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಬಾರಿ ಟೋಟಲ್ ಸರ್ವೆಲೆನ್ಸ್ ಕ್ಯಾಮರಾಸ್ ಜಾಸ್ತಿ ಆಗಿದೆ. ಅಂಡರ್ ಕಂಟ್ರೋಲ್ ಎಲ್ಲಾ ಕಡೆನೂ ಕ್ಯಾಮರಾ ಹಾಕೊಂಡು ಪೊಲೀಸು ಅಧಿಕಾರಿಗಳು ಕುತ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲವೂ ಒಳ್ಳೆಯ ಒಂದು ರೀತಿಯಲ್ಲಿ ನಡೀತಾ ಇದೆ. ಏನು ಸಮಸ್ಯೆ ಇದ್ದಂಗೆ ಕಾಣ್ತಾ ಇಲ್ಲ. ರಾಜ್ಯದ ಜನತೆಗೆ ಹೊಸ ವರ್ಷದಂದು ಏನಾದ್ರು ತಮ್ಮ ಶುಭಾಶಯಗಳು ತಮ್ಮ ಕ್ಷೇತ್ರದ ಜನತೆಗೆ? ಅಲ್ಲ, ಶುಭಾಶಯಗಳು ಇದ್ದೇ ಇದೆ ಅಲ್ಲ. ಹೊಸ ವರ್ಷ ಪ್ರತಿ ವರ್ಷ ನಾವು ಶುಭಾಶಯಗಳನ್ನ ಹೇಳ್ತಾ ಪ್ರತಿ ವರ್ಷ ಹೊಸದಾಗಿ ಬರ್ತಾ ಇರುತ್ತೆ. ಖಂಡಿತವಾಗಿ ಆರೋಗ್ಯವಂತರಾಗಿ ಬೆಳಿಬೇಕು, ಒಳ್ಳೆ ಮನುಷ್ಯರಾಗಿ ಬದುಕಬೇಕು, ಮಾನವೀಯತೆಯನ್ನ ಎತ್ತಿ ಹಿಡಿಯುವಂತವ್ರು ನಾವಾಗಬೇಕು. ಮನುಷ್ಯತ್ವ ಇದ್ರೇನೆ ಒಂದು ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮೆಲ್ಲರ ಉದ್ದೇಶ ಬರುವಂತ ಮುಂದಿನ ಪೀಳಿಗೆಗೆ ಒಳ್ಳೆ ದಾರಿಯನ್ನ ತೋರಿಸುವಂಥದ್ದು. ಆ ದಿಕ್ಕಿನಲ್ಲಿ ನಮ್ಮ ಸಂಸ್ಕೃತಿಯನ್ನ ಎತ್ತಿಡಿದು ಒಂದೊಳ್ಳೆಯ ಜವಾಬ್ದಾರಿಯುತವಾದಂತ ಸಮಾಜವನ್ನ ಕಟ್ಟುವಂತ ದಿಕ್ಕಿನಲ್ಲಿ ನಾವೆಲ್ಲ ಹೋಗೋಣ. ಹೊಸ ವರ್ಷ ಈ ರಾತ್ರಿ ಕಳೀತದೆ, ಮತ್ತೆ ಮುಂದೆ ರಾತ್ರಿ ಬರುತ್ತೆ. ಇದೇ ಕೊನೆ ರಾತ್ರಿ ಅಂತ ತಿಳ್ಕೊಂಡು ಇಲ್ಲಿ ಯಾರು ಬರಬೇಡಿ, ರಾತ್ರಿಗಳು ಬರ್ತಾ ಇರ್ತದೆ. ಸೊ ಬನ್ನಿ, ಸಂತೋಷವನ್ನ ಹಂಚ್ಕೊಂಡು. ಪೊಲೀಸು ಪಾಪ 3 ದಿವಸದಿಂದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಹಕಾರವನ್ನ ಕೊಡಿ. ಹಾಗೆ ಅಂದ್ರೆ ನಿಮಗೋಸ್ಕರ ಅವ್ರು ಸಹಕಾರ ಕೇಳ್ತಾರೆ, ಅವ್ರಿಗೇನು ಬೇಕಾಗಿಲ್ಲ. ಸಹಕಾರವನ್ನ ಕೊಟ್ಟು ಸಂತೋಷವಾಗಿ ಸಂತೋಷವನ್ನ ಹಂಚುವಂತ ಕೆಲಸ ಮಾಡೋಣ. ಸರ್, ಇವತ್ತು CM ರೌಂಡ್ಸ್ ಬರ್ತಾರೆ ಹೊಸ ವರ್ಷ ಸೆಲೆಬ್ರೇಷನ್ಗೆ. ಯಾರು? CM ಬರ್ತಾರೆ. ಹೌದಾ? ಈ ಕಡೆ ಬರ್ತಾರೆ. ಗುಡ್, ಬರ್ಲಿ, ಒಳ್ಳೇದೆ. ಅವರು ಕೂಡ ಎಲ್ರಿಗೂ ಹೊಸ ವರ್ಷನೇ ತಾನೆ. ಅವರಿಗೆ ಬ್ರಿಗೇಡ್ ರೋಡ್ ಹಳೆ ಕಾಲಕ್ಕೆ ಬಂದಿದ್ದು ನೆನಪಿದೆ, ಹೇಳ್ತಾ ಇರ್ತಾರೆ. ಸೊ ಎನಿವೆ, ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಮಗೆ ಬ್ರಿಗೇಡ್ ರೋಡ್ ಈಗ ಜನ ಜಾಸ್ತಿ ಆಗಿದೆ ಹೊರತು ಸೇಮ್ ಅದೇ ಬ್ರಿಗೇಡ್ ರೋಡ್. ಬಟ್ ಒಳ್ಳೇದಾಗಿ, ಗುಡ್. ಯಾವತ್ತೂ ಸರ್ಕಾರ ಸಿಹಿಯಾಗಿ ಇರಬೇಕು, ಜನರ ಪರವಾಗಿರ್ಬೇಕು. ಅಲ್ಲ, ಸಿಹಿ ಸುದ್ದಿ ಒಳ್ಳೇದೇ ಇರ್ಬೇಕು ಯಾವಾಗ್ಲೂ, ಕೆಟ್ಟ ಸುದ್ದಿ ನಮಗ್ ಬೇಡ. ಸೊ ಒಳ್ಳೆ ಸುದ್ದಿ ಬರ್ಲಿ, ನಾವು ನೀವು ಏನ್ ಬಯಸ್ತಾ ಇದೀವಿ ಅದು ಬರ್ಲಿ. ಹೊಸ ವರ್ಷಕ್ಕೆ ಏನಾದ್ರು ದೊಡ್ಡ ಮಟ್ಟದ ನಿರೀಕ್ಷೆ ಮಾಡಬಹುದಾ? ತಾವು ಸಚಿವರು ತಮ್ಮನ್ನು ನೋಡಬಹುದಾ? ನಾವು ಖಂಡಿತವಾಗಿ ನಾನು ಈಗಾಗಲೇ ಹೇಳಿದ್ದೀನಿ, ಬಹಳ ಹಿಂದೆನೆ ನಮಗೆ ಅವಕಾಶ ಕೊಡಬೇಕಿತ್ತು, ಕೊಟ್ಟಿಲ್ಲ. ಕೊಡ್ತಾರೆ. ಪಕ್ಷದಲ್ಲಿ ಶಿಸ್ತಿನಿಂದ ಇರುವಂತದ್ದು ನಮ್ಮೆಲ್ಲರ ಧರ್ಮ, ನಮ್ಮ ಸಂಸ್ಕೃತಿ ಅಂತ ನಾವು ಶಿಸ್ತಿನಿಂದ ಇದ್ದೀವಿ. ಖಂಡಿತವಾಗಿ ಪಕ್ಷ ಅದನ್ನ ಯಾವ ತರ ಬದಲಾವಣೆಯನ್ನ ತರ್ತಾರೆ, ಹೇಗ್ ಬದಲಾವಣೆ ಮಾಡ್ತಾರೆ, ಯಾಕೆ ಬದಲಾವಣೆ ಮಾಡ್ತಾರೆ, ಇದನ್ನ ಕೇಂದ್ರ ನಮ್ಮ ನಾಯಕತ್ವ ತೀರ್ಮಾನ ಮಾಡುತ್ತೆ. ಸೊ ಅಲ್ಲಿವರೆಗೂ ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ. ಹೊಸ ವರ್ಷ ಹೊಸದಾಗ್ಲಿ, ಒಳ್ಳೇದನ್ನ ತರಲಿ. ನಮಗೆ ಮಂತ್ರಿ ಮಾಡಬೇಕಿತ್ತು, ಇವ್ರು ಯಾರು ನಮ್ಮನ್ನು ತಗೊಳ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.